ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಲಿಟಲ್ ಫ್ಲವರ್ ಚರ್ಚ್ ನೆಡ್ಡೋಡಿ ಇದರ ವತಿಯಿಂದ ತುಂಬ ಜನ ಬಂದಿದ್ದಾರೆ, ಹೆಸರು ಹೇಳಲಿಕ್ಕಾಗಲ್ಲ, ತುಂಬ ಜನ ಬಂದಿದ್ದಾರೆ. ಹಾಗೂ ಬರುವಾಗ ನಮಗೆ ಬೇಕಾಗುವಂಥ ಜೀನ್ಸಿ ಐಟಮ್ ಮತ್ತು ಬಟ್ಟೆ ಪ್ರತಿಯೊಂದು ವಸ್ತು ಉಂಟು, ಇದನ್ನು ತಗೊಂಡು ಬಂದಿದ್ದಾರೆ. ಬಂದವರಿಗೆ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ದೇವರಲ್ಲಿ ಬೇಡ್ತೇನೆ. ಹಾಗೂ ನನಗೆ ಫೋನ್ ಮಾಡಿ ಹೇಳಿದರು, ಫೋನ್ ಮಾಡಿದ್ರು ಕೂಡ ಹೆಸರು ಬರಲ್ಲ, ಫೋನ್ ಮಾಡಿ ಹೇಳಿದರು, ಮೇಡಮ್ ಎಷ್ಟು ಜನ ಇದ್ದಾರೆ, ನಿಮ್ಗೆ ಏನು ಅಗತ್ಯ ಉಂಟಂತ ಕೇಳಿದರು. ಈ ಕಾಲದಲ್ಲಿ ಯಾರು ಕೂಡ ಈ ರೀತಿಯೆಲ್ಲ ಒಂದು ಕೇಳಿ ವಿಚಾರಣೆ ಮಾಡಿ ತುಂಬ ಕಡಿಮೆ. ಸಹ ತುಂಬ ಖುಷಿ ಆಯಿತು, ನಮ್ಮ ಆಶ್ರಮದವರ ಮೇಲೆ ಪ್ರೀತಿ ಇಟ್ಟು. ತುಂಬ ಕಷ್ಟ ಕೂಡ ಆಯಿತು ಬರಲಿಕ್ಕೆ ಇಲ್ಲಿ, ಆದರೂ ಬಂದಿದ್ದಾರೆ ಇಲ್ಲಿ ತನಕ. ದೇವರು ಒಳ್ಳೇದು ಮಾಡಲಿ. ಹಾಗೂ ಇವತ್ತಿನ ಸಂತೋಷನ ನಮ್ಮವರೊಟ್ಟಿಗೆ ಹಂಚಿಕೊಂಡಿದ್ರಿ, ತುಂಬ ಖುಷಿ ಆಯಿತು. ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಸರ್. ಹಾಗೂ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸರ್ ಮಾತಾಡ್ತಾರೆ ಏನಂತ. ಇವತ್ತಿನ ಕಾರ್ಯಕ್ರಮ ಸುರಕ್ಷಾ ಆಶ್ರಮ, ನಾವು ಇವತ್ತು ಹೆಸರು ಕೇಳಿದ್ವಿ. ಏನ್ ಹೇಳಿದ್ರು ಹೆಸರು? ಕೆಲವೊಂದು ಜನರ ಆಯುಷ್ಯವನ್ನ ಸ್ವಲ್ಪ ಮಟ್ಟಿಗಾದ್ರೂ ಜಾಸ್ತಿ ಮಾಡುವ ಒಂದು ಭಾಗ್ಯ ನಿಮ್ಮ ಹೆಸರಲ್ಲೇ ಇದೆ. ಅದೆಲ್ಲರಿಗೆ ಸಿಗೋದಿಲ್ಲ. ಅದು ದೇವರು ನಿಮ್ಮ ಕೈನಲ್ಲಿ ಅದನ್ನು ನಮಗೆ ಒದಗಿಸಿದ್ದಾರೆ. ಅದೂ ಆ ದೇವರು ಆ ವರದಾನವನ್ನು ನಿಮ್ಮ ಕೈನಲ್ಲಿ ಈ ತರ ಹಾಕ್ತಿದ್ದಾರೆ. ಆ ಒಂದು ಇನ್ಸಿಡೆಂಟ್ ನಿಮ್ಮ ಜೀವನದಲ್ಲಿ ನಡೆದಿರೋದು. ಮುಂಚೆ ನೀವು ಒಬ್ಬರನ್ನ ಉಟ್ಕೊಂಡು ಬೆಳಗ್ಗೆ ಇನ್ನೊಬ್ರು, ಸಾಯಂಕಾಲ ಇನ್ನೊಬ್ರು. ದೇವರು ಅವರ ಕೆಲಸ ಯಾರ ಕೈನಲ್ಲಿ ಏನು ಮಾಡಿಸ್ಬೇಕು ಅದನ್ನ ಚಾಚು ತಪ್ಪದೆ ಅದನ್ನ ಮಾಡಿಸ್ತಾರೆ. ನಾವು ಜೀವನದಲ್ಲಿ ಯಾವುದೇ ದಾರಿ ಹಿಡಿಯಲಿ ಅದು ಮುಖ್ಯವಲ್ಲ, ಯಾವುದೇ ಮಟ್ಟಕ್ಕೆ ಬೆಳೆಯಲಿ ಅದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಅವರ ಕೆಲಸವನ್ನ ಮಾಡೋರಲ್ಲಿ ದೇವರು ಕೆಲವರನ್ನ ಮಾತ್ರ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ನೀವೊಬ್ರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಮಗೆ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಪ್ರಾಯಸ್ಥರಿದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅಥವಾ ನಮ್ಮ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಬುದ್ಧಿಮಾಂದ್ಯತೆಯವರ ಮಕ್ಕಳಿದ್ದಾರೆ. ಅವರನ್ನು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಒಬ್ಬ ಮಗಳಿಗೆ ಅಪ್ಪ ಅಮ್ಮನ ಸೇವೆ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಆದ್ರೆ ದಾರಿಯಲ್ಲಿ ಸಿಗೋ ಯಾರೋ ಪರಿಚಯನೇ ಇಲ್ಲದೆ ಇರೋ, ಅವರಿಂದ ಏನನ್ನೂ ಆಶಿಸದೆ, ಅವರಿಂದ ಏನನ್ನೋ ಒಂದು ಲಾಭಾಂಶವನ್ನು ಆಶಿಸದೆ ಈ ಕೆಲಸವನ್ನು ಮಾಡ್ತಾ ಇರೋ ನಿಮ್ಮ ಗುಣ, ಅದು ನಿಜವಾಗ್ಲೂ ಮೆಚ್ಚಬೇಕಾಗಿದೆ. ನಾವು ಇದನ್ನ ನೋಡ್ಬಿಟ್ಟು ನಿಮ್ಮನ್ನ ಈ ತರ ಮಾತುಗಳಿಂದ ಹುರಿದುಂಬಿಸೋದು ಮಾತ್ರ ಸಾಧ್ಯ. ಏನಕ್ಕಂತ ಹೇಳಿದ್ರೆ ಆ ದೊಡ್ಡ ಗುಣ ನಮ್ಮ ತುಂಬಾ ಜನರಲ್ಲಿ ಆ ದೇವರು ಕೊಟ್ಟಿಲ್ಲ. ಆದ್ರೆ ಇದೊಂದು ಚಿಕ್ಕ ಗುಣ ದೇವರು ನಮ್ಮಲ್ಲಿ ಕೊಟ್ಟಿದ್ದಾರೆ. ನಮ್ಮ ಚರ್ಚಲ್ಲಿ ಕೂಡ 300ಕ್ಕಿಂತ ಜಾಸ್ತಿ ಕುಟುಂಬಗಳಿವೆ. ಆದ್ರೆ ಕೆಲವೇ ಜನರು ಇಲ್ಲಿದ್ದಾರೆ, ಅವರು ಇಷ್ಟೊಂದು ಐಟಮ್ಸ್ಗಳನ್ನ ನಮಗೆ ತಂದಿದ್ದಾರೆ. ನಿಮ್ಮ ಈ ಒಳ್ಳೆಯ ಕೆಲಸನ ನೋಡಿ ನಿಮ್ಮನ್ನ ಶ್ಲಾಘಿಸಿ ನಿಮ್ಮನ್ನ ಹುರಿದುಂಬಿಸಕ್ಕೆ ನಾವಿಲ್ಲಿದ್ದೀವಿ. ಕ್ರಿಶ್ಚಿಯಾನಿಟಿಯ ಮೇನ್ ಗುಣ ನಿಮ್ಮ ಇಸ್ಲಾಂ ಕ್ರಿಶ್ಚಿಯಾನಿಟಿ ಅದು ಒಂದೇ ಅಂಬ್ರೆಲಾದಿಂದ ಬಂದಿರೋದು. ಆ ಥರ ಇರಬೇಕಾದ್ರೆ ನಮ್ಮ ಒಳ್ಳೆ ಗುಣ ಏನಂತ ಹೇಳಿದ್ರೆ ನಾವು ಶಾಂತಿ ಪ್ರಿಯರು, ನಾವು ಪರಸ್ಪರವನ್ನು ಪ್ರೀತಿಸಿರೋರು, ಅದೇ ಥರ ಸಮಾಧಾನವನ್ನು ಕೊಡುವವರು. ಈ ಒಂದು ವರ್ಷದಲ್ಲಿ ನಮ್ಮ 2025ನೇ ವರ್ಷದಲ್ಲಿ ನಮ್ಮ ಪೋಪ್ ಗುರುಗಳು ನಮಗೆ ಇದೊಂದು ದಾರಿ ತೋರಿಸಿದ್ದಾರೆ. ಈ ಥರ ಒಂದು ಒಳ್ಳೆ ಕೆಲಸ ನಾವೆಲ್ಲ ಮಾಡಬೇಕು. ಯಾರ್ಯಾರು ನಮ್ಮ ಜೀವನದಲ್ಲಿ ಯಾರು ಈ ಥರ ಕಷ್ಟಪಡ್ತಾ ಇದ್ದಾರೆ ಅವ್ರನ್ನ ಹೋಗ್ಬಿಟ್ಟು ಭೇಟಿ ಮಾಡಿಬಿಟ್ಟು ಅವ್ರಿಗೆ ಸಾಂತ್ವನ ಮಾಡಬೇಕಂತ ಒಂದು ಆದೇಶ ಮೇಲಿಂದ ಬಂದಿರೋದ್ರಿಂದ ನಾವು ಈ ಥರ ನಿಮ್ಮ ಜಾಗಕ್ಕೆ ಬಂದಿದ್ದೀವಿ. ನೀವು ಮಾಡ್ತಾ ಇರೋ ಕೆಲಸ ಇವತ್ತಿನ ದಿನ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತು. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಇವತ್ತಿನ ದಿನಕ್ಕೆ ಬ್ಯಾಕಪ್ ಇಲ್ಲ. ಅದು ಈ ಥರದ ಆರ್ಗನೈಸೇಷನ್ ನಡೆಸೋದಾಗ್ಲಿ, ಕಂಪನಿ ನಡೆಸೋದಾಗ್ಲಿ, ಯಾವುದೇ ರೀತಿದ್ದು ಮಾಡೋದಕ್ಕೆ ಅದಕ್ಕೆ ಒಂದು ಕರೆಕ್ಟ್ ಆದ ಸ್ಪಂದನೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಒಂದು ಒಳ್ಳೆ ಕೆಲಸ ನಡೀತಾ ಇರಬೇಕಾದ್ರೆ ಅದರಲ್ಲಿ ತಪ್ಪುಗಳನ್ನು ಹುಡುಕಿ ತೆಗೆಯುವ ಜನನೇ ಜಾಸ್ತಿ ಇದ್ದಾರೆ. ಏನಕ್ಕಂತೇಳಿದ್ರೆ ಈ ತರದ ಅನುಭವ ನನಗೂ ತುಂಬಾ ಆಗ್ತಾ ಇದೆ. ಸೊ ಈ ತರ ಇರಬೇಕಾದ್ರೆ ದೇವರನ್ನ ನೋಡ್ಕೊಂಡು, ಈ ಜನರನ್ನ ನೋಡ್ಕೊಂಡು ಅವರ ಒಂದು ದೃಷ್ಟಿಯಿಂದ ಮುಂದೆ ಹೋಗೋದಕ್ಕೆ, ಅವರ ಒಳ್ಳೆತನಕ್ಕೆ ಮುಂದೆ ಹೋಗೋದಕ್ಕೆ ಆ ಒಂದು ಶಕ್ತಿ ದೇವರೇ ಕೊಡಬೇಕು. ಬಿಟ್ರೆ ನಾವು ಆ ಶಕ್ತಿಯನ್ನು ಬೇರೆಯವರಿಂದ ಆಶೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಕ್ಕಂತ ಹೇಳಿದ್ರೆ ನಾನು ಒಂದು 300 ಜನರ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. 1800 ಜನರಿಗೆ ಡೈಲಿ ಊಟ ಆಗ್ತಾ ಇದ್ದೀನಿ. ಅದು ಒಂದು ಕಂಪನಿ ಆಗಿದೆ. ನಾನಿಲ್ಲಿ ಬಂದಿದ್ದೀನಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ತರ ನಾನು ಪ್ರತಿ ವರ್ಷ ನಿಮಗೆ ನಮ್ಮ ಕಡೆಯಿಂದ ಇದೇ ತರ ನಾವು ಈ ವರ್ಷ ಕೂಡ ಸಾಧಾರಣ ಒಂದು 5 ಸಂಸ್ಥೆಗಳಿಗೆ ಆಲ್ರೆಡಿ ನಾವು ಸಹಾಯಧನವನ್ನು ಕೊಟ್ಟಿದ್ದೀವಿ. ಇದೇ ತರ ಅಂಗವಿಕಲ ಮಕ್ಕಳಿಗೆ ಮತ್ತೆ ನಮ್ಮ ಸ್ಲಮ್ ಅಲ್ಲಿರೋ ಮಕ್ಕಳಿಗೆ ನಾವು ಸ್ವಲ್ಪ ಸಹಾಯ ಮಾಡ್ತಾ ಇದ್ದೀವಿ. ಸೊ ಅದೇ ತರ ನಿಮಗೂ ಕೂಡ ನೀವು ಮಾಡ್ತಾ ಕೆಲಸ ನೋಡಿ. ಏನಕ್ಕಂತ ಹೇಳಿದ್ರೆ ಈ ಕೆಲಸ ಮಾಡೋದು ಅಷ್ಟು ಸುಲಭ ಇಲ್ಲ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಬಂದಿರೋ ಇಲ್ಲಿ ಉದ್ದೇಶ ಒಂದು ಜಾರಿ ಆಗ್ಬೇಕಂತ ಹೇಳಿದ್ರೆ ಆ ದೇವರು ನಾವು ಮಾಡೋ ಪರಿಶ್ರಮಕ್ಕೆ ನಮಗೆ
ಅದಕ್ಕೊಂದು ಉತ್ತಮ ಫಲಿತಾಂಶ ಕೊಡಬೇಕಾದ್ರೆ ನಾವು ಈ ಥರ ಶಿಕ್ಷಕ ಕೆಲಸಗಳನ್ನ ಮಾಡಿದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಅಂತ ನಾನು ನಂಬ್ಕೊಂಡು ಬಂದಿದ್ದೀನಿ. ನಿಮ್ಮ ಈ ಕಾರ್ಯಕ್ಕೆ ಜಯ ಸಿಗಲಿ. ಮಾತ್ರವಲ್ಲ, ನಾನು ಹೇಳ್ದಂಗೆ ಆವಾಗ ಹೇಳ್ದಂಗೆ ರಾಜಕೀಯ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಅದರ ನಡುವೆ ಎಲ್ಲ ನಾನು ತುಂಬಾ ಹೆಸರುಗಳನ್ನು ನೋಡಿದೆ. ಯಾವುದೇ ಜಾತಿ ಧರ್ಮ ಲೆಕ್ಕಿಸದೆ ಯಾವುದೇ ಜನರು ಇಲ್ಲಿ ಬರ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತೀರಾ, ನೀವು ಅವ್ರನ್ನ ನೋಡ್ಕೊಂಡು ಅವ್ರೊಂದು ಜಾಗಕ್ಕೆ ವಾಪಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಕೆಲಸ ಅತಿ ಉತ್ತಮವಾಗಿರೋದು. ನಿಮಗೆ ನಿಮ್ಮ ಹೆಸರು ಹೇಗೆ ಆಯುಷ್ಯ ಅಂತ ಹೇಳಿದೆ, ಅದೇ ಥರ ನಿಮ್ಮ ಆಯುಷ್ಯ ದೇವರು 100 ವರ್ಷಗಳ ಕಾಲ ಮುಂದುವರಿಸಲಿಕ್ಕೆ ಈ ಥರ ಒಳ್ಳೆ ಕೆಲಸಗಳು ನಿಮ್ಮ ಕೈಯಿಂದ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಒಳ್ಳೆಯದನ್ನು ಬಯಸುತ್ತಾ ಹೇಳಿ ಮಾತ್ರ ಮುಗಿಸ್ತಾ ಇದ್ದೀನಿ. ಲಿಟಲ್ ಫ್ಲವರ್ ಚರ್ಚ್ ನಿಡ್ಡೋಳಿ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಲಿಟಲ್ ಫ್ಲವರ್ ಚರ್ಚ್ ನಿಡ್ಡೋಳಿ ಇದರ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ದೇವರು ಒಳ್ಳೆಯದು ಮಾಡಿ. ದೇವರು ಒಳ್ಳೆಯದು ಮಾಡಿ. ಲಿಟಲ್ ಫ್ಲವರ್ ನಿಂಡೋಣಿ ಇವರ ನನಗೆ ಮುಂದೆ ಲಿಟಲ್ ಫ್ಲವರ್ ಚರ್ಚ್ ನಿಟ್ಟೋ ಅವರ ಸದಸ್ಯರಿಗೆ ದೇವರು ಒಳ್ಳೆಯದು ಮಾಡಿ. ಲಿಟಲ್ ಫ್ಲವರ್ ಚರ್ಚ್ ನಿಡ್ಡೋಳಿ ಇದರ ಸರ್ವ ಸದಸ್ಯರಿಗೆ ಧನ್ಯವಾದಗಳು. ದೇವರು ಒಳ್ಳೆಯದು ಮಾಡಿ. ಲಿಟಲ್ ಫ್ಲವರ್ ಚರ್ಚ್ ಇದರ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ದೇವರು ಒಳ್ಳೆಯದು ಮಾಡಿ. ಲಿಟಲ್ ಫ್ಲವರ್ ಚರ್ಚ್ ನಿಡ್ಡೋಡಿ ಅವರು ಇದರ ಸದಸ್ಯರು ದೇವರು ಒಳ್ಳೆಯದು ಮಾಡಿ. ಲಿಟಲ್ ಫ್ಲವರ್ ಚರ್ಚ್ ನಿದ್ದೋಡಿ ಇದರ ಎಲ್ಲ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಲಿ. ಲಿಟಲ್ ಫ್ಲವರ್ ನಿಡ್ಡೋಡಿ ಸದಸ್ಯರಿಗೆ ಅಧ್ಯಕ್ಷರಿಗೆ ದೇವರು ಒಳ್ಳೆಯದು ಮಾಡಿ. ಲಿಟಲ್ ಫ್ಲವರ್ ಚರ್ಚ್ ಇವರ ಅಧ್ಯಕ್ಷರಿಗೆ ದೇವರು ಒಳ್ಳೆಯದು. ಟ್ರಸ್ಟಿ ಇವರಿಗೆ ದೇವರು ಒಳ್ಳೆಯದು. ದೇವರು ಒಳ್ಳೇದು ಮಾಡಲಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ಲಿಟಲ್ ಫ್ಲವರ್ ಚರ್ಚ್ ಅವರ ಎಲ್ಲ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೆ ಮಾಡಲಿ. ದೇವರು ಒಳ್ಳೇದು ಆಗಲಿ. ದೇವರು ಒಳ್ಳೆಯದು ಮಾಡಿ. ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ಬೇರೆ ದೇವರೆಡ್ಡಿ ಹಾಕೋ ದೇವರೆಡ್ಡಿ ಮಾಡಬೇಕು. ದೇವರೆಡ್ಡಿ ಮಾಡಿ. ಲಿಟಲ್ ಫ್ಲವರ್ ಚರ್ಚ್ ಆ್ಯಂಡ್ ಗಾಡ್ ಬ್ಲೆಸ್. ಲಿಟಲ್ ಫ್ಲವರ್ ಚರ್ಚ್ ನಿಡ್ಡೋಳಿ ಇದರ ಎಲ್ಲ ಸದಸ್ಯರಿಗೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಲಿಟಲ್ ಫ್ಲವರ್ ಚರ್ಚ್ ನಿಡ್ಡೋಡಿ ಇದರ ಎಲ್ಲ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಲು. ಲಿಟಲ್ ಫ್ಲವರ್ ಚರ್ಚ್ ನಿಟ್ಟೋಡಿ ಅವರೆಲ್ಲ ಸದಸ್ಯರಿಗೆ ದೇವರು ಒಳ್ಳೆಯದು ಮಾಡಲಿ.